ಮಾತು ಮುಂದುವರಿಸ್ತಾ ಒಂದು ಹಾಡಿಗೆ ಹೋಗೋಣ ಸರ್. ಬೆಸುಗೆ ಚಿತ್ರದ ಜನಪ್ರಿಯ ಗೀತೆ ಬೆಸುಗೆ. ಬೆಸುಗೆ 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 ಜೀವನವೆಲ್ಲ ಸುಂದರ ಬೆಸುಗೆ 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 ಜೀವನವೆಲ್ಲ ಸುಂದರ ಬೆಸುಗೆ. ಭಾವದ ಜೊತೆಗೆ ಗೀತೆಯ ಬೆಸುಗೆ, ಗೀತೆಯ ಜೊತೆ ಸಂಗೀತದ ಬೆಸುಗೆ. ಬೆಸುಗೆ 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 ಜೀವನವೆಲ್ಲ ಸುಂದರ ಬೆಸುಗೆ. ಹರೆಯದ ಹೆಣ್ಣಿಗೆ ಲಜ್ಜೆಯ ಬೆಸುಗೆ, ಮಿರುಗುವ ಕಣ್ಣಿಗೆ ಆಸೆಯ ಬೆಸುಗೆ. ಹರೆಯದ ಹೆಣ್ಣಿಗೆ ಲಜ್ಜೆಯ ಬೆಸುಗೆ, ಮಿರುಗುವ ಕಣ್ಣಿಗೆ ಆಸೆಯ ಬೆಸುಗೆ. ಯೌವನದಲ್ಲಿ ಮೋಹದ ಬೆಸುಗೆ, ಮೈ ಮನದಲ್ಲಿ ಬಯಕೆಯ ಬೆಸುಗೆ. ಬೆಸುಗೆ 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 ಜೀವನವೆಲ್ಲ ಸುಂದರ ಬೆಸುಗೆ. ಮಧುರ ಮಿಲನಕ್ಕೆ ಪ್ರೀತಿಯ ಬೆಸುಗೆ, ಜನ್ಮ ಜನ್ಮಕ್ಕೂ ಆತ್ಮದ ಬೆಸುಗೆ. ಲಲಲ 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 ಜೀವನವೆಲ್ಲ ಸುಂದರ ಬೆಸುಗೆ. ಬೆಸುಗೆ 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 ಜನ್ಮ ಜನ್ಮಕ್ಕೂ ಆತ್ಮದ ಬೆಸುಗೆ. ಇಲ್ಲಿ ಈ ಬೆಸುಗೆ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು. 76ನೇ ಇಸ್ವಿಯಲ್ಲಿ ಇದು ಈ ಸಿನಿಮಾ ತೆಗೆದಿದ್ದು. ನನಗೆ ಮೊಟ್ಟ ಮೊದಲ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದ್ದು ಬೆಸುಗೆ ಚಿತ್ರಕ್ಕೆ.
ಈ ಹಾಡನ್ನು ಬರೆದಿದ್ದು ಗೀತಾ ಪ್ರಿಯ ಅವರು. ಹಾಡೆಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಪ್ರಿಯಾಜಿ ಚೆನ್ನಾಗಿ ಬರ್ತಿದ್ದೀನಿ ಅಂದೆ. ಹೌದಾ, ಚೆನ್ನಾಗಿ ಬರ್ತೀನಿ, ಅರ್ಥ ಆಯ್ತಾ ನಿನಗೆ ಅಂದರು. ಇದು ಅರ್ಥ ಮಾಡ್ಕೊಳ್ಳೋದು ಏನು ಕಷ್ಟ, ಅರ್ಥ ಆಗಿದೆ ನನಗೆ ಅಂದೆ. ಹೇಳು ಏನು ಏನು ಪ್ರಿಯಾಜಿ ಹಿಂಗೆ ಕೇಳ್ತೀರಾ? ರಾಗದ ಜೊತೆಗೆ ತಾಳದ ಬೆಸಿಗೆ, ರಾಗ ತಾಳಕ್ಕೆ ಭಾವದ ಬೆಸಿಗೆ, ಭಾವದ ಜೊತೆಗೆ ಗೀತೆಯ ಬೆಸಿಗೆ, ಗೀತೆಯ ಜೊತೆ ಸಂಗೀತದ ಬೆಸಿಗೆ. ನೀವು ಆ ಮ್ಯೂಸಿಕ್ ಬಗ್ಗೆ ಎಲ್ಲ ಹೇಳಿದ್ದೀರಾ, ಎಷ್ಟು ಚೆನ್ನಾಗಿ ಹೇಳಿದ್ದೀರ ನೀವೊಂದು. ಅಷ್ಟೇ ನನಗೆ ಗೊತ್ತಾಗಿದ್ದು. ಅಲ್ಲ, ಅದೇ ತಾನೇ ನೀವು ಹೇಳಿರೋದು. ಅದಕ್ಕೆ ಇನ್ನೊಂದು ಅರ್ಥ ಇರ್ಬೋದಲ್ಲ, ಯೋಚನೆ ಮಾಡು ಏನು ಬರುತ್ತೆ ಅಂದು. ಪ್ರಿಯಾಜಿ ತಲೆ ಹುಳ ಬೀಳಬೇಡಿ, ಅದೇನು ಹೇಳಿ ಹಿಂದೆ. ನೀವು ಹೇಳಿದ್ದು ಒಂದು ಥರದಲ್ಲಿ ಕರೆಕ್ಟ್ ಆಗಿದೆ, ಇನ್ನೊಂದು ಥರದಲ್ಲಿ ರಾಗದ ಜೊತೆಗೆ ತಾಳದ ಬೆಸಿಗೆ, ರಾಗ ಹೆಣ್ಣು ತಾಳ ಗಂಡು. ರಾಗದ ಜೊತೆಗೆ ತಾಳದ ಬೆಸಿಗೆ, ರಾಗ ತಾಳಕ್ಕೆ ಭಾವದ ಬೆಸಿಗೆ, ಆ ಗಂಡು ಹೆಣ್ಣಿನ ಭಾವ ಏನಿರುತ್ತೆ ಅನ್ನೋ ಅದು ಬೆಸಿಗೆ ಆಗಬೇಕು. ರಾಗ ತಾಳಕ್ಕೆ ಭಾವದ ಬೆಸಿಗೆ, ಭಾವದ ಜೊತೆಗೆ ಗೀತೆಯ ಬೆಸಿಗೆ. ಆ ಎಮೋಷನ್ಸ್ ನಿಮ್ಗೆ ಅರ್ಥ ಆದಾಗ ಅದೇ ಒಂದು ಹಾಡಿನ ಥರ ಆಗುತ್ತೆ, ನಿಮ್ಮ ಜೀವನನೇ ಹಾಡಬೇಕು ಅಂತ. ನಾನು ನೋಡ್ತದೆ, ಭಾವದ ಜೊತೆಗೆ ಗೀತೆಯ ಬೆಸಿಗೆ, ಗೀತೆಯ ಜೊತೆ ಸಂಗೀತದ ಬೆಸಿಗೆ. ನಿಮ್ಮ ಭಾವನೆ ಎಲ್ಲ ಸೇರ್ಕೊಂತ ಗೀತೆ ಥರ ಆಗಿರುತ್ತಲ್ಲ, ಅದು ಸಂಗೀತ ಸೇರಿದಾಗ್ಬೋದು. ಬದುಕು ಮಧುರವಾದ ಸಂಗೀತ ಆಗಬೇಕಾದ್ರೆ ಇವೆಲ್ಲ ಸೇರಬೇಕು, ಇಬ್ಬರು ಸೇರಬೇಕು. ಆ ಇಬ್ಬರು ಸೇರಿದಾಗಲೇ ನಿಮ್ಮ ಬದುಕು ಸುಂದರ ಆಗೋದು ಅನ್ನೋದು ಈ ಥರ ಹೇಳಿದ್ದೀನಿ ಅಂತ ಹೇಳಿದ್ರು. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮನಸ್ಸು. ಒಂದು ಸೆಕೆಂಡ್, ಅದೇ ಗೀತೆ. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗುತ್ತಾದ ಭೂತಾಯಿ ಮನಸ್ಸು. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗುತ್ತಾದ ಭೂತಾಯಿ ಮನಸ್ಸು. ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೆ ನೈತೆ ಸೊಗಸು. ಅರಮನೆಯಾಗೆ ನೈತೆ ಸೊಗಸು. ಮನೆ ತುಂಬ ಅರಿದೈತೆ ಕೆನೆ ಹಾಲು ಮೊಸರು, ಎದೆಯಾಗೆ ಬೆರೆತೈತೆ ದಾಸರದ ಉಸಿರು. ಗುಡಿಯಾಗೆ ಬೆಳಗೈತೆ ತುಪ್ಪದ ದೀಪ, ನುಡಿಯಾಗೆ ನಡಿಯಾಗೆ ಸಿಡಿದೈತೆ ಕ್ವಾಪ, ಸಿಡಿದೈತೆ ಕ್ವಾಪ. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗುತ್ತಾದ ಭೂತಾಯಿ ಮನಸ್ಸು. ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೆ ನೈತೆ ಸೊಗಸು. ಅರಮನೆಯಾಗೆ ನೈತೆ ಸೊಗಸು. ಬೆಳದಿಂಗಳು ಬೆಲ್ಲೈತೆ ಅಂಗಳದ ಒಳಗೆ, ಕರಿಮೋಡ ಮುಸುಕೈತೆ ಮನಸ್ಸಿನ ಒಳಗೆ. ಬಯಲಾಗೆ ತುಳುಕೈತೆ ಹರುಷದ ಹೊನಲು, ಪ್ರೀತಿಯ ತೇರಿಗೆ ಬಡಿದೈತೆ ಸಿಡಿಲು, ಬಡಿದೈತೆ ಸಿಡಿಲು. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗುತ್ತಾದ ಭೂತಾಯಿ ಮನಸ್ಸು.
ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು. ಮುಂಬಾಗಿಲ ರಂಗೋಲಿ ಮಲಗೈತೆ ಆಯಾಗಿ, ಕಿರುನಗೆಯ ಮುಖವೆಲ್ಲ ಮುದುಡೈತೆ ಸೊರಗಿ. ಆನಂದ ಸಂತೋಷ ಈ ಮನೆಗೆ ಬರಲಿ, ಬೇಡುವೆನು ಕೈ ಮುಗಿದು ಆ ನನ್ನ ಶಿವನ, ಆ ನನ್ನ ಶಿವನ. ಸೂರ್ಯಂಗೋ ಚಂದ್ರಂಗೋ ಬಂದಾರೆ ಮುನ್ನಿಸು, ನಗುತ್ತಾದ ಭೂತಾಯಿ ಮನಸ್ಸು. ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಸುಂದರವಾದ ಹಾಡು. ಮತ್ತು ಈ ಎಲ್ಲ ಇವರ ಆರಂಭದ ದಿನಗಳಲ್ಲಿ ಈ ಹಾಡುಗಳು ಸಿಕ್ಕಿಬಿಟ್ಟವು. ಒಂದು ಅದ್ಭುತವಾದಂಥ ಚೈತ್ರ ಯಾತ್ರೆ, ರಸಯಾತ್ರೆ ಸರ್ ನಿಮ್ಮದು. ಬೆಳ್ಳಿ ತೆರೆಯ, ನಾನಾಗಲೇ ಹೇಳಿದಾಗೆ 90 ವರ್ಷದ ಕನ್ನಡ ಸಿನಿಮಾ ರಂಗದ ಇತಿಹಾಸ ಮತ್ತು ಸಂಭ್ರಮದಲ್ಲಿ ಬಹುಪಾಲು ನಿಮ್ಮದು. ಈ ಕನ್ನಡಿಗರನ್ನ ಇನ್ನಷ್ಟು ತಲೆಮಾರುಗಳ ಕಾಲ ನಿಮ್ಮ ಹಾಡುಗಳು, ನಿಮ್ಮ ಚಿತ್ರಗಳು, ನಿಮ್ಮ ಅಭಿನಯ ರಂಜಿಸುತ್ತೆ. ನಿಮ್ಮ ಎಲ್ಲ ನೆನಪುಗಳನ್ನು ನಮ್ಮೊಂದಿಗೆ ಸವಿಸ್ತಾರವಾಗಿ ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ವೇದಾಂತಿ ಹೇಳಿದನು ಮಾನಸ ಸರೋವರದ ಮತ್ತೊಂದು ಸುಂದರ ಗೀತೆ. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು. ವೇದಾಂತಿ ಹೇಳಿದನು ಈ ಹೆಣ್ಣು ಮಾಯೆ ಮಾಯೆ, ಕವಿಯೊಬ್ಬ ಕನವರಿಸಿದನು ಓ ಇವಳೆ ಚೆಲುವೆ, ಇವಳ ಜೊತೆಯಲ್ಲಿ ನಾನು ಸ್ವರ್ಗವನೇ ಗೆಲ್ಲುವೆ, ಸ್ವರ್ಗವನೇ ಗೆಲ್ಲುವೆ. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು.
ವೇದಾಂತಿ ಹೇಳಿದನು, ಈ ಬದುಕು ಶೂನ್ಯ ಶೂನ್ಯ. ಕವಿ ನಿಂತು ಸಾರಿದನು, ಓ ಇದು ಅಲ್ಲ ಶೂನ್ಯ. ಜನ್ಮ ಜನ್ಮದಿ ಸವಿದೆ ನಾನೆಷ್ಟು ಧನ್ಯ, ನಾನೆಷ್ಟು ಧನ್ಯ. ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲವನ್ನು ಹೊನ್ನು. ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಹೊನ್ನು. ಮಣ್ಣೆಲ್ಲ ಹೊನ್ನು ಹೊನ್ನು. ಮಣ್ಣೆಲ್ಲ ಹೊನ್ನು ಹೊನ್ನು. ನಿಮಗೆಲ್ಲ ಜ್ಞಾಪಕ ಇರ್ಬೋದು, ರಾಘವೇಂದ್ರ ಅವರು ಪುಟ್ಟಣ್ಣಾಜಿ ಈ ಶೂಟಿಂಗಿಗೆ ಸಂಡೂರಿಗೆ ಹೋಗ್ತಿದ್ದೀನಿ ಅಂತ ಪ್ರಭಾಕರ್ ಶಾಸ್ತ್ರಿಗಳು ಹೇಳಿದಾಗ ಅಲ್ಲಿ ಯಾಕೆ ಹೋಗ್ತೀವೋ ಮಣ್ಣು ಅಂತಂತವ್ರು. ಪುಟ್ಟಣ್ಣಾಜಿ ಅವರೇ ಡಿಸೈಡ್ ಮಾಡಿದ್ದು, ಶಿವರುತ್ನವರ ಈ ಹಾಡನ್ನು ಹಾಕಲೇಬೇಕು, ಅಣ್ಣನಿಗೂ ಉತ್ಸಾಹ ಕೊಟ್ಟಂಗೆ ಆಗುತ್ತೆ, ಮಣ್ಣಲ್ಲ ಹೊನ್ನು ಅಂತ. ಆ ನಮ್ಮ ಸಿನಿಮಾನು ಮಣ್ಣು ತರಲಿಲ್ಲ, ಹೊಂತಂತು ಹೊಂತಂತು. ಅಷ್ಟು ಸಕ್ಸಸ್ ಆಯ್ತು ಆ ಪಿಕ್ಚರು. ಎಷ್ಟು ಸೊಗಸಾಗಿ ಆ ಮಾತನ್ನು ಹೇಳಿದ್ರು ನೋಡಿ. GSS ಅವರ ಅದ್ಭುತವಾದಂಥ ಗೀತೆ. PB ಶ್ರೀನಿವಾಸ್, ನಾವು ಇಷ್ಟೋ ತನಕನೂ SPB ಅವರ ಹಾಡು ಕೇಳಿದ್ವಿ. ಈ ಹಾಡನ್ನು PB ಶ್ರೀನಿವಾಸ್ ಅವರಿಂದ ಹಾಡಿಸಿದ್ದು ಮತ್ತು ಆ ಇಡೀ ಸಿನಿಮಾ ರೂಪುಗೊಂಡಂತಹ ಬಗೆ ಕನ್ನಡ ಬೆಳ್ಳಿ ತೆರೆಗೆ ಮತ್ತೊಂದು ತೂಕವನ್ನು ತಂದುಕೊಟ್ಟಂಥ ಸಿನಿಮಾ. ಅಂತಹ ಚಿತ್ರವನ್ನು ಕಟ್ಟಿಕೊಟ್ಟಂಥ ಪುಟ್ಟಣ್ಣ ಅವರನ್ನು ಸ್ಮರಿಸ್ತಾ ಮುಂದಿನ ಹಾಡಿಗೆ ಹೋಗ್ತೀವಿ. ಭೂಮಿ ತಾಯಿ ಆಣೆಯಾಗಿ, ಗರುಡ ರೇಖೆ ಚಿತ್ರದ್ದು 82ರಲ್ಲಿ ತೆರೆ ಕಂಡದ್ದು. SP ಬಾಲಸುಬ್ರಹ್ಮಣ್ಯಂ ಮತ್ತು S ಜಾನಕಿ ಅವರು ಹಾಡಿದಂತಹ ಗೀತೆ. ಸತ್ಯಂ ಅವರು ಇದಕ್ಕೆ ಮ್ಯೂಸಿಕ್ ಮಾಡಿದ್ರು. RN ಜೇಗಪಾಲ್ ಮತ್ತು ಚಿ ಉದಯಶಂಕರ್ ಜಂಟಿಯಾಗಿ ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ರು. ಸ್ಪರ್ಶ ಹಾಗೂ ಹಡಪದ್ ಈ ಗೀತೆಯನ್ನು ಹಾಡ್ತಾರೆ. ಭೂಮಿ ತಾಯಿ ಆಣೆಯಾಗಿ. ತದಿನ ಕನಕ ದಿನ ತದಿಂ ತುಂ ತದುಂ ತದಿನ ಕನಕ ದಿನ ತದಿಂ ತುಂ ತದುಂ. ಭೂಮಿ ತಾಯಿ ಆನೆಯಾಗಿ ನಾವೊಂದೇನೆ, ಜೀವ ಜೀವ ಸೇರಿ ಹಾಡು ರಾಗವಂದೇನೆ. ಭೂಮಿ ತಾಯಿ ಆಣೆಯಾಗಿ ನಾವು ಒಂದೇನೆ, ಜೀವ ಜೀವ ಸೇರಿ ಹಾಡು ರಾಗ ಬಂದೇನೆ. ಓಹೋ ಶುಭ ಕೋರಿದೆ ಹಾಡುತ್ತಾ, ಹಾಡಿ ಮಂತ್ರಘೋಷವ ಮಾಡುತ್ತಾ. ನವಿಲು ಗವಿ ತೆರೆದಿದೆ ಆಡುತ್ತಾ, ಕೋಲಿ ವಧು
ಸಾಲುವರರಿಗೆ ಸ್ವಾಗತ. ಸಂತೋಷ ಎಲ್ಲೆಲ್ಲೂ ಸಂತೋಷ ತಂದಿದೆ ಪ್ರೇಮದ ಸಂಗೀತ. ಭೂಮಿ ತಾಯಿ ಆಣೆಯಾಗಿ ನಾವು ಒಂದೇನೆ. ಜೀವ ಜೀವ ಸೇರಿ ಹಾಡು ರಾಗ ಒಂದೇನೆ. ಆಹಾಹಾ. ಯಾರೇ ಎದುರಾದರೂ ಪ್ರೀತಿಗೆ ನಾವು ದೂರವಾದೆವು ಭೀತಿಗೆ. ಕಲ್ಲು ಮುಳ್ಳು ದಾರಿ ಆಗಲಿ, ಕೂಡಿ ಮುಂದೆ ಸಾಗುವ ಬಾಳಲಿ. ಈ ಬಂಧ ಆನಂದ, ಈ ಬಂಧ ಆನಂದ ಎಂದು ಮಾಡದ ಅನುಬಂಧ. ಭೂಮಿ ತಾಯಿ ಆಣೆಯಾಗಿ ನಾವೊಂದೇನೆ. ಜೀವ ಜೀವ ಸೇರಿ ಹಾಡೋ ರಾಗ ಒಂದೇನೆ. ಓಹೋಹೋ. ಮನೆಯ ಹಾಡಿಗೂ ಹೋಗೋದಕ್ಕೂ ಮುಂಚೆ ಒಮ್ಮೆ ನಾವೆಲ್ಲರೂ ಎದ್ದು ನಿಂತು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗಿದೆ ಸರ್. ಈ ನೀನೇ ಸಾಕಿದಾಗೇನಿದು ಒಂದೇ ಒಂದು ಹೇಳಬೇಕಾಗತ್ತೆ. ಮಾನಸ್ ಸರೋವರ ಶುರು ಮಾಡ್ತಾ ಇದ್ದಾಗ ಪುಟ್ಟಣ್ಣಾಜಿ ಮೊದಲು ಮ್ಯೂಸಿಕ್ ಮಾಡಿಸ್ತಾ ಇದ್ರು. ವಿಜಯ್ ಭಾಸ್ಕರ್ ಅವ್ರ ತಂಡದೊಂದಿಗೆ ಬಂದು ಪುಟ್ಟಣ್ಣಾಜಿ ಅವರ ಆಫೀಸಲ್ಲಿ ಕೂತು ಮ್ಯೂಸಿಕ್ ಮಾಡ್ತಾ ಇದ್ರು. ಒಂದು ವಾರ ಇಲ್ಲಿ ಅದು ನಡೆದಿತ್ತು. 4ನೇ ದಿವಸ ನೀನೇ ಸಾಕಿದಾಗೇನಿ ಹಾಡಿಗೆ ಮ್ಯೂಸಿಕ್ ಎಲ್ಲ ಕಂಪೋಸ್ ಮಾಡ್ತಾ ಇದ್ರು. ಕಂಪೋಸ್ ಎಲ್ಲ ಮಾಡಿ ಸಂಜೆ ಹೊತ್ತಿಗೆ ಅದು ಎಷ್ಟು ಪುಟ್ಟಣ್ಣಾಜಿಗೆ ಅದು ಎಷ್ಟು ಮನಸ್ಸಿಗೆ ಇರಿಸ್ಬಿಟ್ಟಿತ್ತು. ಮನೆಗೆ ಫೋನ್ ಮಾಡಿದಂತೆ. ಮನೆಗೆ ಫೋನ್ ಮಾಡಿ ಗೀತೆನ ಅಣ್ಣ ಎಲ್ಲಿ ಇದ್ರಂತೆ. ಅವನೆಲ್ಲ ಶೂಟಿಂಗ್ ಹೋಗಿದ್ದಾರೆ ಸರ್ ಅಂದರೆ. ಅವ್ನು ಶೂಟಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಮನೆ ಕಳ್ಸಮ್ಮ ನೀನು ಅಂದ. ಸರಿ ಎಂದೇವ್ರು. ಫೋನ್ ಇಟ್ಲು. 2 ನಿಮಿಷದಲ್ಲಿ ತಿರ್ಗಾ ಫೋನ್ ಮಾಡಿದ್ರು. ನೋಡಮ್ಮ ಅಣ್ಣ ಬರ್ತಾನೆ ಶೂಟಿಂಗ್ ಮುಗಿಸ್ಕೊಂಡು. ಅವನು ಹೇಗೆ ಬರಲಿ ಎಷ್ಟೊತ್ತಿಗೆ ಬರಲಿ ಅವನು ಮಾತ್ರ ಬಿಡಬೇಡ. ನಾನು ನೋಡಬೇಕು ಅಂದ ತಕ್ಷಣ ಅವನು ಸರಿ ನಾಳೆ ಹೋಗ್ತೀನಿ ಅಂತ ಹೇಳ್ತಾನೆ. ಕತ್ತು ಹಿಡಿದು ದಬ್ಬಿ ನನ್ನ ಮನೆ ಕಳಿಸು ಅಂತ ಹೇಳಿದಂತೆ. ನಾನು ಶೂಟಿಂಗ್ ಮುಗಿಸ್ಕೊಂಬಂದೆ. ನಮ್ಮ ವಜ್ರಮನಿ ಸ್ನೇಹ ಆಯಿತು. ನಾವು ಕ್ಲಬ್ಗೆಲ್ಲ ಹೋಗಿ ಮನೆಗೆ ಬಂದೆ 10:30 10:15. ಕಾರಿಂದ ಇಳಿಸಿದ್ದಂಗೆ ಗೀತಾ ಹೇಳಿದ್ರು, ಪುಟ್ಟಣ್ಣಾಜಿ ನೋಡಬೇಕು ಅಂತಿದ್ದಾರೆ ಹೋಗೋದ್ರು. ಸರಿ ನಾಳೆ ಹೋಗ್ತೀನಿ ಹಿಂದೆ. ಇದೇ ಮಾತೆ ಅವ್ರು ಹೇಳಿದ್ದಾರೆ. ನಾಳೆ ಹೋಗ್ತೀನಿ ಅಂತಾನೆ. ಕತ್ತಿರಿ ದಬ್ಬು ಅಂದಿದ್ದಾರೆ. ದಬ್ಲ ಅಂದು ಇಲ್ಲ ಹೋಗ್ತೀನಿ ಅಮ್ಮ ಅಂತ ಮನೆಗೆ ಹೋದ್. ಆಫೀಸ್ಗೆ ಹೋದ ತಕ್ಷಣ ಅಲ್ಲಿ ನೋಡಿದ್ರೆ ವಿಜಯ್ ಭಾಸ್ಕರ್ ಪ್ರತಿಯೊಬ್ಬರು ಕೂತಿದ್ದಾರೆ ಇನ್ಸ್ಟ್ರೂಮೆಂಟ್ ಎಲ್ಲ ಇಟ್ಕೊಂಡು. ಬಂದೇನೋ ಅಣ್ಣ ಬಾರೋ ಇವತ್ತು ನಿಗೊಂದು ಕೇಳಿಸ್ಬೇಕಾಗಿತ್ತು, ನನಗೆ ಭಾಳ ಖುಷಿಯಾಗಿ ಹೋಗಿದೆ ಅಣ್ಣ. ಏನು ಪುಟ್ಟಣ್ಣಾಜಿ ಒಂದು ಹಾಡು ಮಾಡಿದ್ದೀವಿ ಅಂದರು. ಸರಿ ಕೇಳಿದ್ವಿ. ಭಾಸ್ಕರ್ಜಿ ರೆಡಿ ಅಂದರು. ಮ್ಯೂಸಿಕ್ ಆಗಿದೆ, ಇನ್ನೂ ಸಾಹಿತ್ಯ ಬರೆದಿಲ್ಲ. ಆ ಮ್ಯೂಸಿಕಲ್ಲಿ ಮಧ್ಯ ಒಂದೊಂದು ಸಾಹಿತ್ಯದ ಲೈನು ಪುಟ್ಟಣ್ಣಾಜಿ ಹಾಡ್ತಾ ಇದ್ದಾರೆ. ಎಲ್ಲ ಆಯಿತು. ಹಾಡು ಮುಗಿದ ತಕ್ಷಣ ಹೇಗಿದೆ ಅಂದರು. ನಾನು ಸುಮ್ಮನೆ ಅವ್ರನ್ನ ನೋಡ್ತಾ ಇದ್ದೆ. ಹೇಗಿದೆ ಅಂದರು. ಸರಿ ವಿಜಯವಾಸ್ಕೇಜಿ ನಾಳೆ ಹೋಗೋಣ, ನಾಳೆ ನೋಡೋಣ ಬನ್ನಿ ಹೋಗಿ ಎಲ್ಲರನ್ನೂ ಕಳಿಸ್ಬಿಟ್ಟು ಯಾಕೋ ಅಣ್ಣ ಯಾಕೆ ಅಂದರು. ಏನು ಪುಟ್ಟಣ್ಣಾಜಿ ಅಂದೆ. ನಾ ಕೇಳಿದ್ರೆ ಸುಮ್ಮನೆ ಇದ್ದಲ್ಲ ಯಾಕೆ ಏನು. ಪುಟ್ಟಣ್ಣಾಜಿ ಮನಸ್ಸಲ್ಲಿ ಒಂದೇ ಒಂದಿತ್ತು, ಯಾವುದಿದ್ರು ಮನಸ್ಸಲ್ಲಿ ಇಟ್ಕೋಬಾರ್ದು ಹೇಳಬೇಕು ಅಂತ. ನಾ ಹೇಳಿದೆ ಈ ಹಾಡು ಬೇಕಾ ಪುಟ್ಟಣ್ಣಾಜಿ ಅಂದೆ. ಬೇಕು ಅಂದೆ. ಬೇಡ ಅಂದೆ.
ಯಾಕೆ ಬೇಡ ಅಂತೀಯ ಅಂದರು. ನಂಗೆ ಬೇಡ ಅಂದೆ. ನಿನಗಲ್ಲ, ಯಾಕೆ ಬೇಡ ಅಂತೀಯ ಹೇಳಿ ನಂಗೆ ಒಂದು. ಪುಟ್ಟಣಜಿ ಈ ಥರ ಹೇಳ್ತೀನಿ ತಿಳ್ಕೊಬೇಡಿ ಅಂದೆ. ನಿಂಗೆ ಗೊತ್ತು, ನೀ ಹೇಳು ಏನು ಹೇಳ್ತೀಯ ಅಂತ. ನೀವು ಯಾರನ್ನೋ ಮನಸ್ಸಲ್ಲಿ ಇಟ್ಕೊಂಡು ಈ ಹಾಡು ಮಾಡಿಸ್ತಾ ಇದ್ದೀನಿ ಅಂತ ಜನ ಮಾತಾಡಿದ್ರೆ ನನಗೆ ತಡ್ಕೊಳಕ್ಕಾಗಲ್ಲ, ಬೇಡ ಪುಟ್ಟಣಜಿ ಅಂದೆ. ಏ ಅಣ್ಣ, ಇವತ್ತು ಈ ಹಾಡು ನಾವು ಮಾಡ್ತೀವಿ, ಇನ್ನು 10 ವರ್ಷ ಆದಮೇಲೆ ನಾನಿರ್ತೀನೋ ಇಲ್ವೋ ಗೊತ್ತಿಲ್ಲ, ಇನ್ನು 25 ವರ್ಷ ಆದಮೇಲೆ ನೀ ಇರ್ತೀಯಲ್ವೋ ಗೊತ್ತಿಲ್ಲ, ಆದರೆ ಈ ಹಾಡು 60 ವರ್ಷ ಆದರೂ ಇರುತ್ತೆ ಕಣೋ, ಇದು ಬೇಕೇ ಬೇಕು ಅಂದರು. ಆ ಹಾಡು ಪುಟ್ಟಣಾಜಿ ಹೇಳಿದಾಗೆ ಇವತ್ತಿಗೂ ಯಾರಿಗೆ ಎಂಥದ್ದೇ ನೋವು ಬರಲಿ, ರಾಜಕೀಯ ಇರಲಿ, ಕ್ರೀಡೆ ಇರಲಿ, ಏನೇ ಇರಲಿ, ಮನೆಯಲ್ಲಿ ಒಂದು ಸಂಸಾರದಲ್ಲಿ ತೊಂದರೆ ಆದಾಗಲೂ ಅವರು ನೀನೇ ಸಾಕಿದಾಗೆ ನಿಂತ್ಕೋತಾರೆ. ಅದು ಅಷ್ಟು ಸತ್ಯವಾದ ಮಾತು ಹೇಳಿದ್ರು ಪುಟ್ಟಣಾಜಿ. 60 ವರ್ಷ ಆದರೂ ಇರುತ್ತೆ ಅಂದರು. ಅಂಥ ಹಾಡನ್ನು ಅವರು ಮಾಡಿದ್ರು. ಪುಟ್ಟಣಾಜಿ ಈ ಹಾಡಿನ ಬಗ್ಗೆ ಬೇಕಾದಷ್ಟಿದೆ. ಅದನ್ನು ಇಡೀ ಮಾನಸ ಸರೋವರ ಹೇಳ್ತಾ ಹೋದರೆ ಅದೇ ಒಂದು ಗ್ರಂಥ ಆಗುತ್ತೆ ಅನ್ನೋ ಅಷ್ಟಿತ್ತು ಅವ್ರ ಮನಸ್ಸಲ್ಲಿ. ಅಂಥ ಹಾಡನ್ನು ಮಾಡಿಸಿ ಕೊಟ್ಟಿದ್ದಾರೆ. ಆ ಗುರುಗಳಿಗೆ ನಾ ಏನು ಹೇಳ್ಬೋದು ಪುಟ್ಟಣಾಜಿ, ಅಷ್ಟೇ. ಥ್ಯಾಂಕ್ ಯು ಸರ್. ಇಷ್ಟು ಚಂದದ ಒಬ್ಬ ನಿರೂಪಣೆಗಾರ, ಸ್ನೇಹಿತ, ಸಂಗೀತ ಪ್ರೇಮಿ ಸಿಗೋದಕ್ಕೆ ಮುಖ್ಯ ಕಾರಣ ಯಾರು ಗೊತ್ತೇನ್ರಿ? ಅವ್ರ ಶ್ರೀಮತಿಯವರು, ಶ್ರುತಿಯವರು. ಅವರಿಗೋಸ್ಕರ ಒಂದು ಜೋರು ಚಪ್ಪಾಳೆ ತಟ್ಟಿ. ಅವ್ರಿಗೆ ತುಂಬ ಇಷ್ಟ, ಇವ್ರು ಇಲ್ಲಿ ಕೂತ್ಕೊಂಡು ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಒತ್ತಾಯಕ್ಕೆ ಮತ್ತೆ ಇವರು ವಾಪಸ್ಸಾಗಿದ್ದಾರೆ ಸಾಂಸ್ಕೃತಿಕ ಲೋಕಕ್ಕೆ. ರಾಮಚಂದ್ರ, ನಿಮ್ಮ ಮಾತು 100ಕ್ಕೆ 100 ಸತ್ಯ. ಮಾತೇ ಇಷ್ಟು ಚೆನ್ನಾಗಿರುವಾಗ ಇನ್ನವ್ರ ಊಟ ಎಷ್ಟು ಚೆನ್ನಾಗಿರ್ಬೋದು ಸರ್. ನನಗೂ ಹಸುವಾಗ್ತಾ ಇದೆ. ನನ್ನ ಜೀವನದಲ್ಲಿ ಹಸು ಅನ್ನೋದೇ ಇರಲ್ಲ, ಯಾವತ್ತೂ ಇರುತ್ತೆ. ಯಾವತ್ತಾರು ಕರೆದು ಊಟ ಹಾಕಿ ಸರ್. ಖಂಡಿತ. ಥ್ಯಾಂಕ್ ಯು ಹಡಪದ್ದು. ಪ್ರತಿ ಕಾರ್ಯಕ್ರಮದಲ್ಲಿ ಇದೇ ಸ್ಟೋರಿ ಹೇಳ್ತೀರಾ. ಮುಂದಿನ ಸತಿ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ನೋಡಿ, ಅವರು ಪರಮಪದ ನಂದು ಅಂದ್ರೆ ನಂದಲ್ಲ, ಇದು ನಮ್ಮಿಬ್ಬರದು ಪರಮಪದ, ನಿಮ್ದಲ್ಲ. ನೀರೇ ಸಾಗಿದಾಗಿಳಿ ನಿನ್ನ ಮುತ್ತಿದಾಗಿಳಿ ಹತ್ತಾಗಿ ಕುಕ್ಕಿತಲ್ಲೋ, ಹತ್ತಾಗಿ ಕುಕ್ಕಿತಲ್ಲೋ, ಹತ್ತಾಗಿ ಕುಕ್ಕಿತಲ್ಲೋ, ನಿನ್ನ ಹತ್ತಾಗಿ ಕುಕ್ಕಿತಲ್ಲೋ, ನೀನೇ ಸಾಗಿದಾಗಿಳಿ ನಿನ್ನ ಮುತ್ತಿನಾಗಿಳಿ. ಚಿನ್ನದ ಚೂರಿ ಚಂದಾವ ತೋರಿ, ಚಿನ್ನದ ಚೂರಿ ಚಂದಾವ ತೋರಿ, ಬೆನ್ನಲ್ಲೇ ತೂರಿತಲ್ಲೋ, ಬೆನ್ನಲ್ಲೇ ತೂರಿತಲ್ಲೋ, ನೆತ್ತಾರ ಹೀರಿತಲ್ಲೋ, ನಿನ್ನ ನೆತ್ತಾರ ಹೀರಿತಲ್ಲೋ, ನೀನೇ ಸಾಗಿದಾಗಿಳಿ ನಿನ್ನ ಮುತ್ತಿನಾಗಿಳಿ. ಬೀಸೋ ಗಾಳಿ ಬಿರುಗಾಳಿಯಾಗಿ, ಬೀಸೋ ಗಾಳಿ ಬಿರುಗಾಳಿಯಾಗಿ, ಬೆಂಕಿಯ ಮಳೆ ತಂತಲ್ಲೋ, ಬೆಂಕಿಯ ಮಳೆ ತಂತಲ್ಲೋ, ಬೆಂಕಿಲಿ ಬೆಂದೆಯಲ್ಲೋ,
ಕೀಲಿ ಬೆಂದೆಯಲ್ಲೋ ನೀನೇ ಸಾಕಿದಾಗಿಣಿ ನಿನ್ನ ಮುತ್ತಿನಾಗಿಣಿ ಹೂವಾಗಿ ಅರಳಿ ಹವಾಗಿ ಕೆರಳಿ ಹೂವಾಗಿ ಅರಳಿ ಹವಾಗಿ ಕೆರಳಿ ಪ್ರಾಣವ ಹಿಂಡಿತಲ್ಲೋ ಎಲ್ಲವ ಹಿಂಡಿತಲ್ಲೋ ಎದೆಯೆಲ್ಲ ಸಿಡಿಯಿತಲ್ಲೋ ನಿನ್ನ ಎದೆಯೆಲ್ಲ ಸಿಡಿಯಿತಲ್ಲೋ ನೀನೇ ಸಾಕಿದಾಗಿಣಿ ನಿನ್ನ ಮುತ್ತಿನಾಗಿಣಿ ಕತ್ತಾಗಿ ಕುಕ್ಕಿತಲ್ಲೋ ಕತ್ತಾಗಿ ಕುಕ್ಕಿತಲ್ಲೋ ಹತ್ತಾಗಿ ಕುಕ್ಕಿತಲ್ಲೋ ನಿನ್ನ ಹತ್ತಾಗಿ ಕುಕ್ಕಿತಲ್ಲೋ. Thank you so much. ನೀನೇ ಸಾಕಿದಾಗಿಣಿ ನಿನ್ನ ಮುತ್ತಿನಾಗಿಣಿ. ಹಡ್ಪದವರ ಎನರ್ಜಿ ನಾವು ಮೆಚ್ಚಲೇಬೇಕು. ಇವತ್ತು ಹಾಡಿದ 20 ಹಾಡುಗಳಲ್ಲಿ ಅವರಿದ್ರು. 20 ಹಾಡುಗಳನ್ನು, ಆ 20ನೇ ಹಾಡಿನಲ್ಲಿ ಇಷ್ಟು ಎನರ್ಜಿ ಇಟ್ಟುಕೊಂಡಿದ್ದು ಅದು ದೊಡ್ಡ ವಿಚಾರ. ನಿಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ಋಣಿ ಅಂತ ಹೇಳ್ತಾ, ಶ್ರೀನಾಥ್ ಅವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಲ್ಲ ಕಲಾವಿದರಿಗೂ ನಮಸ್ತಾ. ನ್ಯೂಸ್ ಫಸ್ಟ್ನ ಕ್ಯಾಮ್ರಾಮನ್ಗಳು ಈ ಕಾರ್ಯಕ್ರಮವನ್ನು ಸುಂದರವಾಗಿ ಸೆರೆ ಹಿಡಿದಿದ್ದಾರೆ, ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಪ್ರೆಸ್ಟೀಜ್ ಆಡಿಟೋರಿಯಂ ಎಲ್ಲ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.